ಸಾಧನೆ ಸಂಭ್ರಮ ಸಂಕಲ್ಪ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಅಕ್ಕ ಸಂಭ್ರಮದಲ್ಲಿ ಮೊದಲನೇ ಗ್ರ್ಯಾಂಡ್ ಓಪನಿಂಗ್ ಅಂತಾರಲ್ಲ ಹಾಗೆ ಸ್ಟೇಜ್ನ ಧೂಳೆಬ್ಸಿದಂಥ ಪ್ರೋಗ್ರಾಮ್ ಈಗ ತಾನೇ ನಡೆದಿದೆ. ಅದನ್ನು ಆಯೋಜಿಸಿದಂಥ ನಿರ್ಮಲಾ ಮಾಧವ ಅವರು ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ನಿರ್ಮಲಾ ಮಾಧವ ಅವರ ಡಾನ್ಸ್ ಸಂಯೋಜನೆ ಮೊದಲ ಅಥವಾ ಪ್ರವೀಣ್ ಡಿ ರಾವ್ ಅವರ ಮ್ಯೂಸಿಕ್ ಮೊದಲ, ಇದಕ್ಕೆ ಏನು ಹೇಳ್ತಾರೆ ಇದು ಕೇಳೋಣ ನಿರ್ಮಲಾ ಅವ್ರನ್ನ. ಓಕೆ, ತುಂಬ ಸಂತೋಷ ಆಯಿತು. ಎಲ್ಲರೂ ಸಂತೋಷವಾಗಿ ನೋಡಿದ್ದಾರೆ ಸಮಾರಂಭನ. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಹೇಗೆ ಬಂತು ಅಂತಂದರೆ, ಫಸ್ಟು ಈ ಓಪನಿಂಗ್ಗೆ ಒಂದು ಯೂನಿಕ್ನೆಸ್ ಇರಲಿ ಅಂತ ಹೇಳಿದ್ರು. ಸೊ ಯಾವ ಥರ ಮಾಡ್ಬೋದು ಅಂತ ಯೋಚನೆ ಮಾಡಿ ದೆನ್ ಫಸ್ಟ್ ಐ ಕ್ರಿಯೇಟೆಡ್ ಎ ಕಾನ್ಸೆಪ್ಟ್ ಆ್ಯಂಡ್ ದೆನ್ ಆಮೇಲೆ ಪ್ರವೀಣ್ ರಾವ್ ಹತ್ರ ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವರು ಬ್ಯೂಟಿಫುಲ್ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ಹಾಗಾಗಿ ನಾವು ಕೊರಿಯೋಗ್ರಫಿ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು. ದಟ್ಸ್ ಸೋ ವಂಡರ್ಫುಲ್. ನಿಜವಾಗ್ಲೂ ಇವ್ರ ಕಾನ್ಸೆಪ್ಟ್ ಮೊದಲು ಬಂದು ಅದರಿಂದ ಸಂಗೀತ ನಿರ್ಮಾಣ ಮಾಡಿ ಹೀಗೆ ಒಂದು ಇಷ್ಟು ದೊಡ್ಡ ವೇದಿಕೆಯಲ್ಲಿ 200ಕ್ಕೂ ಹೆಚ್ಚು ಜನ ಒಂದೇ ಸಲ ವೇದಿಕೆ ಮೇಲೆ ಬಂದು ಅಕ್ಕ ವಿಶ್ವಕೂಟದಲ್ಲಿ ಇಂಥ ಡ್ಯಾನ್ಸ್ ನಾನಂತೂ ಖಂಡಿತ ನೋಡಿಲ್ಲ. ಅದಕ್ಕೆ ನಿಜವಾಗ್ಲೂ ನಿಮಗೆ ಅಭಿನಂದನೆಗಳು ನಿರ್ಮಲಾ. ತುಂಬ ಥ್ಯಾಂಕ್ಸ್. ಇಷ್ಟು ಜನ 200 ಜನನ ಒಟ್ಟಿಗೆ ವೇದಿಕೆ ಮೇಲೆ ಸೇರಿಸ್ಬೇಕು ಅಂತ ನಿಮಗೆ ಹೇಗೆ ಒಂಥರ ಅನ್ನಿಸ್ತು? ಹೇಗೆಂದರೆ ಇವಾಗ ಈ ಕಾನ್ಸೆಪ್ಟ್ ಆಗಿತ್ತು, ಕರ್ನಾಟಕ ಇತಿಹಾಸ ತೊಗೊಂಡಿದ್ವಿ. ಹಾಗಾಗಿ ನಮ್ಮ ಬೇರಿಯಾದಲ್ಲಿ ಎಲ್ಲರೂ ಇದ್ದಾರೆ, ತುಂಬ ಜನ ಕನ್ನಡಿಗರಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲರೂ ಉಪಯೋಗಿಸ್ಕೊಂಡು ಇನ್ನರ್ ಟ್ಯಾಲೆಂಟ್ ತೋರಿಸೋಣ ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿ ಪಾಪ ಎಲ್ಲ ಒಂದು ಅದರಲ್ಲಿ 75% ಅವ್ರಿಗೆ ಯಾರಿಗೂ ಡ್ಯಾನ್ಸ್ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವ್ರಿಗೆಲ್ಲ ಪ್ರತಿದಿನವೂ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ, ಹಾಗಾಗಿ ಪ್ಲಸ್ ಅವರೆಲ್ಲ ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಖಂಡಿತ ವೇದಿಕೆ ಮೇಲೆ ಕಾಣ್ತಾನೆ ಇತ್ತು ಎಲ್ಲರ ಕಷ್ಟಪಟ್ಟಿರೋದು. ಎಷ್ಟು ದಿವಸದಿಂದ ತಯಾರಿ ಮಾಡ್ತಿದ್ದೀರಾ ಅದಕ್ಕೋಸ್ಕರ? ಕೆಲವು ಗುಂಪ್ನೆಲ್ಲ ವಿ ಸ್ಟಾರ್ಟೆಡ್ ಇನ್ ಮಂತ್ ಆಫ್ ಮೇ. ಆಮೇಲೆ ಮಕ್ಕಳದೆಲ್ಲ ಈಗ ಕೊನೆಯಲ್ಲಿ ಮಾಡಿದ್ವಿ, ಯಾಕಂದರೆ ಎಲ್ಲರೂ ಸಮರ್ ಬ್ರೇಕ್ಗೆ ಅಂತ ಅಲ್ಲಿ ಇಲ್ಲಿ ಹೋಗಿದ್ರು. ಈಗ ಬಂದ ಮೇಲೆ ವಿ ಸ್ಟಾರ್ಟೆಡ್ ಟ್ರೈನಿಂಗ್ ದ್ಯಾಮ್. ಸುಮಾರು 6 ತಿಂಗಳಿಂದ ಹಾಗಾದ್ರೆ ನಿರಂತರವಾಗಿ ಪ್ರತಿ ದಿನ ಕೂತು ನೀವು ಇದನ್ನ ಯೋಚನೆ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ಅದು ಈ ವೇದಿಕೆ ಮೇಲೆ ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು ನಿರ್ಮಲಾ ಅವರೇ, ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ, ನಮ್ಮ ಅಕ್ಕಗೆ ಬಂದು ಈ ತರ ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಆಪರ್ಚುನಿಟಿ. ಧನ್ಯವಾದ ನಿರ್ಮಲಾ ಅವರೇ.